ನೀವು ಬರ್ತೀರಾ ಅಂದ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಹಾಡು ಬಂತು. ಐ ಡೋಂಟ್ ನೋ ವೆದರ್ ಇಟ್ ಈಸ್ ರೈಟ್ ಆರ್ ಪ್ಲೀಸ್ ರಾಂಗ್. ಗೋ ಹೆಡ್. ಹೇಳಿ ಹೇಳಿ. ವಾಸಂತಿ ನಲಿವಾಗ ಹಸಿರುಟ್ಟು ಬರುವಾಗ ವನದೇವಿ ಅಡಿ ಮೇಲೆ ಅಡಿ ಇಟ್ಟು ಹೀಗೆ. ಒಂದೇ ಒಂದು ವೈ ಇಟ್ ಹ್ಯಾಪೆಂಡ್. ವಾಸಂತಿ ಹರಿಪ್ರಕಾಶ್ ಅವ್ರು ಬರ್ತಿದ್ದಾರೆ ಅಂದ ತಕ್ಷಣ ನನ್ನ ಮೈಂಡಿಗೆ ಸಾಂಗ್ ಬಂತು. ಇನ್ನೆಷ್ಟು ಸ್ವಾಗತ, ಇದಕ್ಕಿಂತ ಸೊಗಸಾದ ಸ್ವಾಗತ ಅಂತೂ ಇರೋಕ್ಕೆ ಆಗೋಲ್ಲ ಅಂತ ನಾನು ನಂಬ್ತೀನಿ ಭಾವನಾ. ಯಾಕೆಂದರೆ ವಾಸಂತಿ ಅಂತ ಆ ಹಾಡು ಬಹುಶಃ ಅದು ದೊರೆ ಭಗವಾನ್ ಅವರ ಸಂಗೀತ ಸಂಯೋಜನೆ ಇತ್ತೋ ನನಗೆ ನೆನಪಿಲ್ಲ. ಆದರೆ ಇದನ್ನು ಬಹಳ ಚೆನ್ನಾಗಿ ನೀವು ಹಾಡಿ ಹೇಳಿದ್ದೀರಿ. ಯಾಕೆ ಅಂದರೆ ನಾನು ನಿಮ್ಮ ಪೇಜ್ಗಳನ್ನು ನೋಡ್ತಾ ಇದ್ರೆ ಅದು ಪೇಜ್ ಅಲ್ಲ, ವಾಸಂತಿ ಆ ರೀತಿ ನಲಿತಾ ಇದ್ದಾರೆ ಅಂತ ಅನ್ಸುತ್ತೆ. ಪ್ರತಿಯೊಂದು ಪಾಡ್ಕಾಸ್ಟ್ ಆಗಿರಲಿ ಅಥವಾ ನಿಮ್ಮ ಕಾರ್ಯಕ್ರಮಗಳ ಆಯೋಜನೆ ಆಗಿರಲಿ, ಬೆಂಗಳೂರಿನ ಬಗ್ಗೆ ಇರೋ ನಿಮ್ಮ ಪ್ರೀತಿ ಆಗಿರಲಿ, ಎವ್ರಿಥಿಂಗ್ ಈಸ್ ಲೈವ್ಲಿ. ಇನ್ನೊಬ್ಬರಿಗೆ ವಾವ್ ಎಷ್ಟು ಜೀವನೋತ್ಸಾಹದಿಂದ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನನಗೆ ಆ ಹಾಡು ನೆನಪಾಯ್ತು. ಥ್ಯಾಂಕ್ ಯು. ಅದೇ ಒಂದು ಹಸಿರುಟ್ಟು ಅಂತ ಹೇಳಿದ್ರೆ ಬರ್ಲಿಲ್ಲ. ಸ್ವಲ್ಪ ಕಾಸ್ಟ್ಯೂಮ್ ಚೇಂಜ್ ಆಪ್ಷನ್ ಇದ್ರೆ ನಿಮ್ಮ ಪಾಡ್ಕಾಸ್ಟ್ ಅಲ್ಲಿ ಅದನ್ನು ಹಸಿರುಟ್ಕೊಂಡು ಬರ್ಬೋದು ಅಷ್ಟೇ. ಹೌ ಇಸ್ ಲೈಫ್? ಹೇಗಿದೆ ವಾಸಂತಿ ಅವರೇ, ಜೀವನ ಹೇಗಿದೆ? ಜೀವನ ತುಂಬ ಚೆನ್ನಾಗಿದೆ, ತೃಪ್ತಿಕರವಾಗಿದೆ. ಅದಕ್ಕೆ ಬೆಳಗ್ಗೆ ಎದ್ದು ತಕ್ಷಣ ನಮ್ಮಲ್ಲಿ ಚಿಕ್ಕವರಿದ್ದಾಗ ಹೇಳ್ಕೊಟ್ಟಿರ್ತಾರಲ್ಲ, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಗೋವಿಂದಂ ಅಂತ ಇದು ಮಾಡುವಾಗ ಜೊತೆಗೆ ಎಲ್ರಿಗೂ ಸೇರಿಸಿ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಸೊ ನನ್ನ ದಿನ ಯಾವಾಗ ಮುಗಿಯತ್ತೋ ಆವಾಗ ಒಂದು ಸಲ ಥ್ಯಾಂಕ್ಸ್, ದಿನ ಯಾವಾಗ ಪ್ರಾರಂಭ ಆಗತ್ತೋ ಆವಾಗ ಒಂದು ಗ್ರ್ಯಾಟಿಟ್ಯೂಡ್. ಬಿಕಾಸ್ ಎಷ್ಟು ಜನರಿಗೆ ಇಂಥ ಒಂದು ಅವಕಾಶ, ಇಂಥ ಒಂದು ಅಂದರೆ ಜನರ ಪ್ರೀತಿ, ಆ್ಯಂಡ್ ಲಿಟ್ರಲಿ ದೇರ್ಸ್ ಜಸ್ಟ್ ಸೋ ಮಚ್ ಟು ಡೂ ಅನ್ನೋ ಒಂದು ಫೀಲಿಂಗ್ ಇದ್ದೇ ಇರುತ್ತೆ. ಇನ್ನೂ ಎಷ್ಟೊಂದು ಮಾಡಬೇಕು, ಬಿಕಾಸ್ ಎಷ್ಟು ಜನರನ್ನ ನೋಡ್ತೀವೋ ಅಷ್ಟಷ್ಟು ಕೆಲಸಗಳನ್ನು ಮಾಡೋ ಒಂದು ಪ್ರೇರಣೆ ಸಿಗುತ್ತೆ. ಆ್ಯಂಡ್ ಯು ಜಸ್ಟ್ ಕೀಪ್ ಸೆಟ್ಟಿಂಗ್ ಯೋರ್ ಗೋಲ್. ಅಮೇಝಿಂಗ್ ಅನಿಸುತ್ತೆ, ನಿಮ್ಮ ಎನರ್ಜಿನೇ ಅಮೇಝಿಂಗ್ ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಜನರನ್ನ ನಾವು ನೋಡ್ತಾ ಇರ್ತೀವಿ. ಒಂದು ಕೆಲಸ ಇರುತ್ತೆ ಅವರಿಗೆ, ಆ ಕೆಲಸ ಪೂರ್ತಿ ಮಾಡಿ ಮನೆಗೆ ಬಂದು ಊಟ ಮಾಡಿ ನಿದ್ದೆ ಮಾಡಿದ್ರೆ ಜೀವನ ಸಾಕು ಅಂತ ಅನ್ನಿಸ್ತಿರತ್ತೆ. ಅವರ ಪ್ಯಾಷನ್ಸ್ ಬಗ್ಗೆ ನಾನು ಕೇಳ್ತಾ ಇರ್ತೀನಿ. ನೀವು ಡಾನ್ಸರ್ ಆಗಿದ್ರಿ, ನೀವು ಸಿಂಗರ್ ಆಗಿದ್ರಿ, ನೀವು ಪೇಂಟರ್ ಆಗಿದ್ರಿ, ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು, ಅಯ್ಯೋ ಅದೆಲ್ಲ ಕಾಲೇಜ್ ಕಾಲಕ್ಕೆ ಆಗೋಯ್ತು ಅಂತಾರೆ. ಅಂದರೆ ಅದನ್ನು ಕ್ಯಾರಿ ಮಾಡೋದಕ್ಕೆ, ಇನ್ಕ್ಲೂಡಿಂಗ್ ಮೀ, ಕೆಲವೊಂದು ಹಾಬೀಸ್ ಇರುತ್ತೆ, ಕೆಲವೊಂದು ಪ್ಯಾಷನ್ಸ್ ಇರುತ್ತೆ, ಅದನ್ನು ನಾವು ಕ್ಯಾರಿನೇ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತಿರತ್ತೆ. ಮೇ ಬಿ ನಾವು ಸೆಟ್ ಮಾಡ್ಕೊಂಡಿರೋ ಗೋಲ್ ಆಗಿರಬಹುದು, ನಾವು ಹಾಕ್ಕೊಂಡಿರೋ ಬೌಂಡ್ರೀಸ್ ಆಗಿರಬಹುದು. ಐ ಥಿಂಕ್ ವಾಸಂತಿ ಅವರಿಗೆ ಯಾವ ಬೌಂಡ್ರೀಸು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಯು ಆರ್ ರೈಟ್ ಒಂದು ಥರದಲ್ಲಿ. ಯಾಕೆಂದರೆ ಪ್ಯಾಷನ್ ಅನ್ನೋದು ಎಷ್ಟೋ ಸಲ ನಾವು ಅದನ್ನು ಪೋಸ್ಟ್ಪೋನ್ಡ್ ಪ್ಯಾಷನ್ ಮಾಡಿಬಿಡ್ತೀವಿ. ರೈಟ್ ವರ್ಡ್. ಸರಿ, ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಬಹಳ ಟ್ಯಾಲೆಂಟೆಡ್ ಇರೋರು ಆ ಒಂದು ಜೀವನದ ಜಂಜಾಟ ಅಥವಾ ಆ ರ್ಯಾಟ್ ರೇಸ್ ಅಂತ ಏನಿರುತ್ತೆ ಅದರಲ್ಲಿ ಸಿಕ್ಕಾಕೊಂಡು, ಆ್ಯಂಡ್ ದೇ ಕುಡ್ ಬಿ ಡಿಫ್ರೆಂಟ್ ರೀಸನ್ಸ್. ಅವರಾಗಿ ಚಾಯ್ಸ್ ಆಗಿ ಮಾಡಿರ್ಬೋದು, ಅಥವಾ ಅದು ಮಾಡಲೇಬೇಕು ಅನ್ನೋ ಮನೆಯಲ್ಲಿ ಪರಿಸ್ಥಿತಿ ಇರ್ಬೋದು. ಬಟ್ ಏನೇ ಆಗಲಿ, ಆ ಒಂದು ಪೋಸ್ಟ್ಪೋನ್ ಆದಾಗ ನಾನು ಬೇಗ ರಿಟೈರ್ ಆಗಿಬಿಡ್ತೀನಿ, ಅದಾದಮೇಲೆ ಮತ್ತೊಮ್ಮೆ ಐ ಆಮ್ ಗೋನ್ ಟು ಗೆಟ್ ಬ್ಯಾಕ್ ಟು ಮೈ ಮ್ಯೂಸಿಕ್ ಆರ್ ಆರ್ಟ್ ಆರ್ ಕ್ರಾಫ್ಟ್. ಬಟ್ ಅದನ್ನು ಇಫ್ ಯು ಕ್ಯಾನ್ ಪ್ಯಾರಲಲಿ ಡೂ ದಟ್, ನಿಮ್ಮ ಬೇರೆ ಕೆಲಸದ ಜೊತೆ ಮಾಡಬಹುದಾ, ಅಥವಾ ವೀಕೆಂಡಲ್ಲಿ ಒಂಚೂರು ಮಾಡ್ಬೋದಾ, ಟೈಮ್ ಅದು ಇಟ್ಸ್ ಡಿಪೆಂಡೆಂಟ್. ಒಬ್ಬೊಬ್ಬರಿಗೆ ಒಂದೊಂದು ಅನುಕೂಲ ಇರ್ಬೋದು. ಬಟ್ ಮಾಡಲಿಲ್ಲ ಅಂದರೆ ಅದು ಅಷ್ಟು ವರ್ಷ ಇರ್ತೀವಿ ಅನ್ನೋದು ಏನು ಗ್ಯಾರಂಟಿ ಅಲ್ವಾ ಭಾವನಾ? ಐ ಮೀನ್, ಹೂ ಆರ್ ವಿ ಟು ಪ್ರೆಡಿಕ್ಟ್? ಅಂಡ್ ಅದು ಆದಾಗ, ಅಲ್ಲಿ ಹೋದಾಗ ಇದೇ ಸ್ಫೂರ್ತಿ, ಇದೇ ಶಕ್ತಿ, ಇದೇ ದೇಹ ಎನರ್ಜಿ ಇರುತ್ತೋ ಐ ಡೋಂಟ್ ನೋ. ಬಟ್ ಆ ಪ್ಯಾಷನ್ನ ಜೊತೆಗೆ ಬೆಳೆಸ್ಕೊಂಡು ಹೋದರೆ ಅದೇ ನಿಮಗೆ ಸ್ಫೂರ್ತಿ ಕೊಡ್ತಾ ಇರುತ್ತೆ. ಇಟ್ಸ್ ಲೈಕ್ ಅ ಬ್ಯಾಟ್ರಿ ರೀಚಾರ್ಜ್. ಇವತ್ತೆಲ್ಲರೂ ಒಂದು ರೇಸಲ್ಲಿದ್ದಾರೆ, ಲೈಫ್ ರೇಸಲ್ಲಿ. ಮನಿ ಅನ್ನೋದು ದೊಡ್ಡ ವಿಷಯ. ಇದ್ರ ನಡುವೆ ಇಂಥ ಪ್ಯಾಷನ್ಸಿಗೆ, ಹವ್ಯಾಸಕ್ಕೆ ಟೈಮ್ ಇಲ್ಲ ಅಂತಾರೆ. ಇಸ್ ಇಟ್ ಟ್ರೂ? ನೋ ಟೈಮ್. ನಾನು ಐ ಕ್ಯಾನ್ ಓನ್ಲಿ ಸ್ಪೀಕ್ ಫಾರ್ ಮೈ ಸೆಲ್ಫ್. ಎಷ್ಟೋ ಸಲ ಪಾಪ ಟೈಮ್ ಇಲ್ಲದೆ ಇರ್ಬೋದು. ಬಿಕಾಸ್ ಐ ಸಿ ಈವನ್ ಇನ್ ಮೈ ಕಸಿನ್ಸ್, ಅವರು ಐ ಟಿ ಕಂಪನೀಸಲ್ಲಿ ಇರೋರಿಗೆ ಇಟ್ ಈಸ್ ರಿಲೆಂಟ್ಲೆಸ್ ಕೆಲಸ. ಬರೀ ಐ ಟಿ ಕಂಪನಿ ಅಂತ ಅಲ್ಲ, ಯು ಕುಡ್ ಬಿ ಸರ್ಕಾರದ ಕೆಲಸ ಮಾಡ್ತಿರ್ಬೋದು, ಬಟ್ ಆ ಪ್ರಾಜೆಕ್ಟು ಅಥವಾ ನಿಮ್ಮ ರೋಲ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬಟ್ ನಾನು ನನ್ನ ಇದರಲ್ಲಿ ಏನೋ ಬೈ ಚಾಯ್ಸ್ ಕಾನ್ಷಿಯಸ್ಲಿ
ನಾನು ನನ್ನ ವೃತ್ತಿ ಜೀವನದಲ್ಲಿ ಈವನ್ 24/7 ರಿಪೋರ್ಟಿಂಗ್ ವಿತ್ ನ್ಯೂಸ್, ನ್ಯಾಷನಲ್ ನ್ಯೂಸ್ ಮಾಡಬೇಕಾದ್ರೂ ಎಲ್ಲೋ ಒಂದು ಕಡೆ ಇದನ್ನು ಪೂರ್ತಿ ಬಿಡಬಾರ್ದು. ಸೊ ವಿ ಹ್ಯಾವ್ ಟು ಕಾರ್ವ್ ಔಟ್ ಟೈಮ್. ಸೊ ಆ ಟೈಮ್ ಹೇಗಿರುತ್ತೆ ಸಮಯ ಅನ್ನೋದು, ದೇ ಆಲ್ವೇಸ್ ಸೇ ಗೊತ್ತಾ, ಈ ಥರ ದ ಬ್ಯುಸಿಯೆಸ್ಟ್ ಪರ್ಸನ್ ಹ್ಯಾಸ್ ಆಲ್ವೇಸ್ ಅ ಟೈಮ್. ಇವಾಗ ಎಷ್ಟೋ ಜನ ಎಷ್ಟೆಷ್ಟೋ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ನೀವು ಇನ್ನೊಂದು ಕೆಲಸ ಕೊಡಿ, ಅದನ್ನು ಚೆನ್ನಾಗಿ ಮಾಡಿ ಮುಗಿಸ್ತಾರೆ ಅವರು. ಅವ್ರಿಗೆ ಹೇಗೆ ಇಷ್ಟು ಬ್ಯುಸಿ ಇದ್ಕೊಂಡು ಇಷ್ಟೆಲ್ಲ ಟೈಮ್ ಇಲ್ಲದೆ ಇರೋ ಇದ್ರೂ ನೀವು ಹೇಗೆ ಇದನ್ನು ಮಾಡಿ ಮುಗಿಸಿದ್ರಿ? ದ್ಯಾಟ್ ಈಸ್ ದ ಆರ್ಟ್ ಆಫ್ ಕಾರ್ವಿಂಗ್ ಟೈಮ್. ಅಂದರೆ ಅದನ್ನು ನಿಜವಾಗ್ಲೂ ಅದನ್ನು ಇಷ್ಟು ಟೈಮ್ ಇದೆಯಾ, ಇದರಲ್ಲಿ 10 ನಿಮಿಷ ನಾನು ತೊಗೊಂಡು ಏನು ಮಾಡ್ಬೋದು, ಇದ್ರ ಬಗ್ಗೆ ಈಗ ಎಸ್ಪೆಷಲಿ ಕೋವಿಡ್ ಆದ ನಂತರ ನಾನು ಎಷ್ಟೋ ಪಾಡ್ಕಾಸ್ಟು ಅಥವಾ ರೀಲ್ಸ್ಗಳನ್ನು ನೋಡ್ತಾ ಇರ್ತೀನಿ. ಸುಮಾರು ಹ್ಯಾಕ್ಸ್ ಅಂತ ಹೇಳ್ತಾರೆ, ಹೌ ಡು ಯು ಫೈಂಡ್ ಟೈಮ್ ಟು ಪ್ರಯಾರಿಟೈಸ್, ಟೆಡ್ ಟಾಕ್ಸ್ ಇರ್ಬೋದು. ಬಟ್ ಐ ಫೀಲ್ ನಮ್ಮ ಜೀವನದ ಆ್ಯಕ್ಟಿವಿಟೀಸ್ ಯಾವಾಗ ನಮಗೆ ಒಂದು ಕ್ಯಾಲೆಂಡರ್ ಥರ ಗೊತ್ತಾಗೋಗುತ್ತೆ. ಓಕೆ, ಇಷ್ಟು ಟೈಮ್ ನಾನು ಹೇಳ್ತೀನಿ. ಕೆಲವ್ರಿಗೆ ಚಿಕ್ಕ ಮಕ್ಕಳು ಇರ್ತವೆ, ಯು ಹ್ಯಾವ್ ಟು ಲುಕ್ ಆಫ್ಟರ್, ಸೆಂಡ್ ಟು ಸ್ಕೂಲ್, ಯೂನಿಫಾರ್ಮ್, ಇದು ಕಳಿಸು. ಕೆಲವರು ಕೇರ್ ಗಿವರ್ಸಲ್ಲಿ ಇದರಲ್ಲಿರ್ತಾರೆ, ದೊಡ್ಡವ್ರನ್ನ ಹಿರಿಯರನ್ನ ನೋಡ್ಕೊಂಡಿರ್ತಾರೆ. ಎಸ್ಪೆಷಲಿ ವಿಮೆನ್, you have more responsibilities, but time carve out ಅನ್ನೋದು ಅಗತ್ಯ. ಅದರ್ವೈಸ್ ಯು ವಿಲ್ ಬಿ ಲೆಫ್ಟ್ ಬಿಹೈಂಡ್. ಅದು ನಮ್ಮ ಲಾಸ್. ಬೇರೆ ಅಂದರೆ ಬೈ ನಾಟ್ ಡೂಯಿಂಗ್ ವಾಟ್ ಯು ಆರ್ ಗುಡ್ ಆ್ಯಟ್, ಆರ್ ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನಾವು ಮಾಡಲಿಲ್ಲ ಅಂದರೆ ನಮಗೆ ನಾವು ಮಾಡ್ಕೊಳ್ಳೋ ಅಂಥ ಅನ್ಯಾಯ, ಸಮಾಜಕ್ಕೂ ಅದು ನಷ್ಟ ಅಂತಲೇ ನಾನು ನಂಬ್ತೀನಿ. ಬಿಕಾಸ್ ನಿಮ್ಮ ಅಂದರೆ ಕ್ರಿಯೇಟಿವಿಟಿಯಿಂದ ನೀವು ಏನೇನು ಮಾಡ್ಬೋದು ಅಥವಾ ಎಷ್ಟೆಷ್ಟು ಜನರಿಗೆ ನೀವು ಸ್ಪಂದಿಸ್ಬೋದು, ಅದರಲ್ಲಿ ಕಡಿಮೆ ಆಗ್ತಾ ಹೋದರೆ ಅದು ಇಟ್ಸ್ ಎ ಲಾಸ್ ಅಲ್ವಾ? ಸೊ ಆ ಲೆಕ್ಕಾಚಾರ ನಾನು ಹಾಕೋದು. ಇಟ್ಸ್ ನಾಟ್ ಜಸ್ಟ್ ಫಾರ್ ಆರ್ ಸೆಲ್ವ್ಸ್. ನೀವು ಹೇಳಿದ್ರಿ ವೆನ್ ವಿ ವರ್ ಸ್ಪೀಕಿಂಗ್ ಬಿಫೋರ್ ದಿಸ್ ಇಂಟರ್ವ್ಯೂ ದಟ್ ನನ್ನ ಪಾಡ್ಕಾಸ್ಟ್ ಆಗಲಿ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಆವಾಗವಾಗ ಹಾಕ್ತಾ ಇರ್ತೀನಿ, ಒಂದೊಂದು ನಿಮಿಷದ್ದೇ ಆಗಿರ್ಬೋದು. ಅದರಲ್ಲಿ ಹೌ ಟು ಯುನೋ ಸ್ಪೀಕ್ ಅಬೌಟ್ ಯುವರ್ ಸೆಲ್ಫ್, ನಮ್ಮ ಪರಿಚಯ ಹೇಗೆ ನೀಡ್ಕೊಳ್ಳೋದು ಮಾಡೋದು. ಇವಾಗ ಒಂದು ಗುಂಪಿದೆ ಅಂತ ಇಟ್ಕೊಳ್ಳಿ, ಕಾನ್ಫರೆನ್ಸಲ್ಲೇ ಹೋಗಿರ್ತೀರಿ, ಅಥವಾ ಏನಾದರೂ ನಿಮ್ಮ ಪರಿಚಯ ಎಲ್ಲರೂ ಒಂದೊಂದು ನಿಮಿಷ ಮಾಡ್ಕೊಳ್ಳಿ, ಆಮೇಲೆ ನಾವು ಶುರು ಮಾಡೋಣ ಚರ್ಚೆ ಅಂತ ಹೇಳಿದ್ರೆ, ಯು ವಿಲ್ ನೋಟಿಸ್ ದಟ್ ಸಮ್ ಪೀಪಲ್ ವಿಲ್ ಕ್ವಿಕ್ಲಿ ಸೇವ್ ಒನ್ ಲೈನ್, ಸೈಲೆಂಟ್ ಆಗಿಬಿಡ್ತಾರೆ. ಈಗ ನಾನು ತಿರುವನಂತಪುರಮಿಂದ ಬರ್ತಾ ಇದ್ದೀನಿ, ಅಲ್ಲಿ ಟ್ರಿವಾಂಡ್ರಮಲ್ಲಿ 150 ಮಹಿಳೆ ಪತ್ರಕರ್ತರು ಅಥವಾ ಮೀಡಿಯಾದಲ್ಲಿರೋ ಮಹಿಳೆಯರು, ನಾಟ್ ಜಸ್ಟ್ ಪತ್ರಕರ್ತರು, ಪ್ರಿಂಟ್, ಡಿಜಿಟಲ್, ಎಲೆಕ್ಟ್ರಾನಿಕ್, ಪಾಡ್ಕಾಸ್ಟ್, ಎಲ್ಲ ಮೀಡಿಯಾದವರು ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತು. ಬಟ್ ದೇ ಆರ್ ಸೋ ಸೈಲೆಂಟ್ಲಿ ಡೂಯಿಂಗ್ ಇಟ್. ಒಂದೊಂದು ಸಲ ಅನಿವಾರ್ಯ, ಇನ್ನೊಂದು ಸಲ ಏನಾಗುತ್ತೆ, ಈ ಥರ ನಾವು ಕೂತು ಇದು ಇಟ್ಸ್ NWMI ಅಂತ, ನೆಟ್ವರ್ಕ್ ಆಫ್ ವಿಮೆನ್ ಇನ್ ಮೀಡಿಯಾ ಇಂಡಿಯಾ. ಐ ಆಮ್ ಸೋ ಆ್ಯಂಡ್ ಸೋ, ನಾನು ಕ್ರೈಮ್ ಆ್ಯಂಡ್ ಸಿಟಿ ಬೀಟ್ ಕವರ್ ಮಾಡ್ತೀನಿ, ದಟ್ಸ್ ಇಟ್. ಸೊ ಐ ಟೋಲ್ಡ್ ದಟ್ ಪರ್ಸನ್, ಶಿ ವಾಸ್ ಮಚ್, ನನಗಿಂತ ಬಹಳ ಚಿಕ್ಕವರು ವಯಸ್ಸಲ್ಲಿ, ಶಿ ವಾಸ್ ಫ್ರಮ್ ಮಣಿಪುರ್, ನಾರ್ತ್ ಈಸ್ಟಿಂದ. ಸೊ ಐ ಸೆಡ್, ಇದೇ ಕೊಟ್ಟಿರೋ 1 ನಿಮಿಷದಲ್ಲಿ ಆ ಒಂದು ನಿಮ್ಮ ಪರಿಚಯನ ಸ್ವಲ್ಪ ಪ್ಯಾಕ್ ಮಾಡಿ ಪರಿಚಯ ಮಾಡಿಕೊಂಡ್ರೆ ನೀವು ಎಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ನನಗೆ ಗೊತ್ತು ಶೀ ಈಸ್ ಅ ಎಂಬ್ರಾಯ್ಡ್ರಿ ಸ್ಪೆಷಲಿಸ್ಟ್. ಬಟ್ ಅವ್ರ ಐಡೆಂಟಿಟಿನ ಎಲ್ಲೋ ಒಂದು ಕಡೆ ಶಿ ಇಸ್ ಜಸ್ಟ್ ಟೈಡ್ ಇಟ್ ಟು ಹರ್ ಜಾಬ್ ಡೆಸಿಗ್ನೇಷನ್. ಬಟ್ ಅದಕ್ಕೂ ಮೀರಿ ನಾವೆಲ್ಲ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ವಿತ್ 3 ಡೈಮೆನ್ಷನ್ ಆ್ಯಂಡ್ ಮೋರ್. ಸೊ ನಿಮ್ಮ ಪರಿಚಯ ನೀವು ಯಾಕೆ ಬರೀ ನಿಮ್ಮ ಡೆಸಿಗ್ನೇಷನ್ಗೆ ಸೀಮಿತವಾಗಿ ಇಟ್ಕೊಳ್ತೀರಿ? ನಾಳೆ ಯಾರಿಗೆ ಗೊತ್ತು, ಯು ಮೈಟ್ ಬಿ ಡೂಯಿಂಗ್ ಸಮಥಿಂಗ್ ಸೋ ಬ್ಯೂಟಿಫುಲ್. ಮಣಿಪುರ್ ಬಗ್ಗೆ ಭಾರತಕ್ಕೆ ಅಥವಾ ವಿಶ್ವಕ್ಕೆ ನೀವು ಎಂಬ್ರಾಯ್ಡ್ರಿ ಮೂಲಕ ತಿಳಿಸ್ಬೋದು. ಬಟ್ ನಾನು 149 ಜನಕ್ಕೆ ನೀವು ತಿಳಿಸ್ಕೊಡ್ಲಿಲ್ಲ ಅಂದರೆ ಓಕೆ ಅಲ್ವಾ? ಜಸ್ಟ್ ಒನ್ ಲೈನ್ ಯು ಕ್ಯಾನ್ ಆ್ಯಡ್, ಐ ಆಮ್ ಸೋ ಆ್ಯಂಡ್ ಸೋ, ನಾನು ಮಣಿಪುರ್, ಐ ಹ್ಯಾವ್ ಕಮ್ ಫ್ರಮ್ ಮಣಿಪುರ್, ಐ ಆಮ್ ಆಲ್ಸೋ ವೆರಿ ಇಂಟ್ರೆಸ್ಟೆಡ್ ಇನ್ ಎಂಬ್ರಾಯ್ಡ್ರಿ ಆ್ಯಂಡ್ ಐಡ್ ಲವ್ ಟು ಬಿಲ್ಡ್ ಅ ಎಂಟರ್ಪ್ರೈಸ್ ಅರೌಂಡ್ ಇಟ್. ಬಿಟ್ಬಿಡಿ, ಅದು ಯೂನಿವರ್ಸ್ಗೆ ನೀವು ಹೇಳಾಯ್ತು ಅದನ್ನು. ಓಕೆ, ಇನ್ನೊಂದು ಉದಾಹರಣೆ ಕೊಡ್ಬೋದಾ? ವಾಸಂತಿ ಅವರು ತಮ್ಮನ್ನು ತಾವು ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು? ಒಂದು ಎಕ್ಸಾಂಪಲ್, ಐ ವಾಂಟ್ ಟು ಗಿವ್ ಒನ್ ಎಕ್ಸಾಂಪಲ್. ಅಂದರೆ ಇವಾಗ ಜನರಿಗೆ ನೀವು ಹೇಳಿದ್ದೇ ಉದಾಹರಣೆ, ಎಲ್ಲೋ ಹೋಗಿರ್ತಾರೆ, ದೇ ವಾಂಟ್ ಟು ಇಂಟ್ರೊಡ್ಯೂಸ್ ದೆಮ್ ಸೆಲ್ಫ್. ವಾಸಂತಿ ಅವ್ರನ್ನ ಉದಾಹರಣೆ ತಗೋಣ. ಸೊ ನಾನು ಯೂಶಲಿ ಇದನ್ನು ಪರಿಚಯ ಮಾಡ್ಕೋಬೇಕಾದ್ರೆ ಆಡಿಯನ್ಸಲ್ಲಿ ಯಾರಿದ್ದಾರೆ ಅಂತ ನೋಡ್ತೀನಿ. ನಾವು ಒಂದು
ಹಾಲ್ ಅಥವಾ ಆಡಿಟೋರಿಯಮಲ್ಲಿ ಇಂಟ್ರೊಡಕ್ಷನ್ ಮಾಡಿದಾಗ ಆ ಸಭೆಯಲ್ಲಿ ಕೂತಿರೋ ಬಹಳಷ್ಟು ಮಲ್ಟಿ ಜನರೇಷನಲ್ ಇದ್ದರೆ ಈ ಥರ ಕೊಡ್ತೀನಿ. ಹಾಯ್, ಗುಡ್ ಮಾರ್ನಿಂಗ್, ಐ ಆಮ್ ವಾಸಂತಿ ಹರಿಪ್ರಕಾಶ್. ನಾನು ಮೈ ಹೋಮ್ ಟೌನ್ ಇಸ್ ಬ್ಯಾಂಗ್ಳೂರ್. ನಾನು ಭಾಷೆಗಳು ಮಾತಾಡೋದು 5 ಅಥವಾ 6.5 ಅಂತ ಹೇಳ್ಬೋದು. ಒಂದು ಸಣ್ಣ ಸಣ್ಣ ಭಾಷೆಗಳನ್ನು ಗುಜರಾತಿ, ಪಂಜಾಬಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತು. ಬಟ್ ತಮಿಳ್, ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು ಇದರಲ್ಲಿ ನಾನು ಆ್ಯಂಕರ್ ಮಾಡ್ತೀನಿ. ಆ್ಯಂಡ್ ಕಾರ್ಯಕ್ರಮಗಳನ್ನು ಅಂದರೆ ನಡೆಸ್ಕೊಡೋದು ಬಿಟ್ಟು ನನ್ನ ಟ್ರಾವೆಲ್ ಮೂಲಕ ಭಾರತದಲ್ಲಿ ನನ್ನ ಏಕಾಂಗಿ ಯಾತ್ರೆ, ಐ ಆಮ್ ಅ ಸೋಲೋ ಟ್ರಾವೆಲರ್ ಆ್ಯಂಡ್ ಐ ಆಮ್ ಪ್ಯಾಷನೇಟ್ ಅಬೌಟ್ ರೂರಲ್ ಇಂಡಿಯಾ. The other thing that I do is I teach people to speak powerfully. I also, I'm a corporate coach for leaders. ಇದನ್ನು ಬಿಟ್ಟು ನಾನು ಐ ಆಮ್ ದ ಫೌಂಡರ್ CEO ಆಫ್ ಪಿಕಲ್ ಜಾರ್ ಮೀಡಿಯಾ ಆ್ಯಂಡ್ ಸ್ಟಾರ್ಟಪ್ಗಳು, ಕಂಪನೀಸ್ಗಳಿಗೆ ನಾವು ಪಾಡ್ಕಾಸ್ಟ್ ಮತ್ತು ಕ್ಯೂರೇಟೆಡ್ ಇವೆಂಟ್ಸ್ ಮಾಡ್ತೀವಿ. ಸಪೋಸ್ ಟೈಮ್ ಇಷ್ಟಿಲ್ಲ, ಇಷ್ಟೇ ವಿ ಆರ್ ಜಸ್ಟ್ ಗೋಯಿಂಗ್ ಅಂದರೆ ಐ ಆಮ್ ಅ ಜರ್ನಲಿಸ್ಟ್, ಸೋಲೋ ಟ್ರಾವೆಲರ್ ಆ್ಯಂಡ್ ದ ಫೌಂಡರ್ ಆಫ್ ಅ ಪಾಡ್ಕಾಸ್ಟ್ ಮೀಡಿಯಾ ಎಂಟರ್ಪ್ರೈಸ್ who has had a 360-degree experience within media in India and outside. So we have to keep tailoring. ಅಂದರೆ ಹೇಗೆ ಯಾವ ರೀತಿ ಟೈಲರ್ ನಮ್ಮ ಅಳತೆಗೆ ಕರೆಕ್ಟಾಗಿ ಬಟ್ಟೆನ ನಮಗೋಸ್ಕರ ಮಾಡ್ತಾರೋ ಆ ರೀತಿ ಆಡಿಯನ್ಸ್ಗೋಸ್ಕರ ನಾವು ಹೇಳೋದು ಬರೀ ನನ್ನ ಪರಿಚಯ ಅಂತ ಮಾತ್ರ ಅಲ್ಲ, ಅದು ಭಾಳ ಅಗತ್ಯ ಅಂತ ನಾನು ನಂಬ್ತೀನಿ. ಯಾಕೆಂದರೆ ಇದು ಎಲ್ಲೋ ನನ್ನ RJ ಟೈಮಲ್ಲಿ ನಾನು ಬೆಂಗಳೂರಿಗೆ ಗುಡ್ ಮಾರ್ನಿಂಗ್ ಅಂತ FM ಅಲ್ಲಿ ಹೇಳುವಾಗ ನನಗೆ ಯಾವಾಗಲೂ ಅನಿಸ್ತಾ ಇತ್ತು, ಬರೀ ನನಗೆ ಮಾತ್ರ ಮೈಕ್ ಇರೋ ಭಾಗ್ಯ ಸಿಕ್ಕಿದೆ. ಐ ಹ್ಯಾವ್ ದ ಮೈಕ್, ದ ಸಿಟಿ ಡಸಂಟ್. ಸೊ ಇದನ್ನು ಹೌ ಡು ಐ ಮೇಕ್ ಇಟ್ ಕೌಂಟ್? ಹೇಗೆ ನಾನು ಮಾತಾಡೋ ಮೂಲಕ ನಿಮಗೆ ವ್ಯಾಲ್ಯೂವನ್ನು ನಾನು ಕೊಡಬಹುದು, ಸೊ ದ್ಯಾಟ್ ಇಟ್ ಈಸ್ ವರ್ತ್ ಯುವರ್ ಟೈಮ್. ಓ ಸರಿ, ವಸಂತಿ ಶೋಗ್ ನಾನು ಟ್ಯೂನ್ ಮಾಡಿದ್ದು ಸಾರ್ಥಕ. ದ್ಯಾಟ್ ವ್ಯಾಲ್ಯೂ ಟು ಫೈಂಡ್ ಆಸ್ ಅ ಕಮ್ಯುನಿಕೇಟರ್. ಈಗ ನೀವೊಂದು ಉದಾಹರಣೆ ಕೊಟ್ರಿ, ಅಂದರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕೆ ನಾವು ಒಂದು ಮುಜುಗರ ಪಟ್ಕೋತೀವಿ ಅಥವಾ ಹೇಳ್ಕೊಳ್ಳೋದಕ್ಕೆ ಕಷ್ಟಪಡ್ತೀವಿ ಅಂತ. ಐ ಆಲ್ವೇಸ್ ಅಮ್ಯೂಸ್. ಈ ಜನಸಾಮಾನ್ಯರಲ್ಲಿ ಈ ಸೆಲ್ಫ್ ಲವ್, ಸೆಲ್ಫ್ ಐಡೆಂಟಿಟಿ ದೊಡ್ಡ ಸಮಸ್ಯೆ ಅಂತ. ಸೆಲ್ಫ್ ಲವ್ ನಮ್ಮ ಹಿಂದಿನಿಂದ ಜನ ಏನು ಹೇಳ್ಕೊಂಡ್ಬಂದಿದ್ದಾರೆ ಅಂದರೆ ಟೇಕ್ ಕೇರ್ ಆಫ್ ಅದರ್ಸ್, ಟೇಕ್ ಕೇರ್ ಆಫ್ ಪೇರೆಂಟ್ಸ್, ಟೇಕ್ ಕೇರ್ ಆಫ್ ದೆಮ್, ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ. ಎವ್ರಿಥಿಂಗ್ ಇಸ್ ವೆರಿ ಗುಡ್. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್. ನಾವು ನೋಡ್ಕೊಳ್ಳೇಬೇಕು. ಅದರ ಜೊತೆಗೆ ಸೆಲ್ಫ್ ಲವ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಸೋ ಟ್ರೂ, ನಿಜ. ಯಾರೂ ಹೇಳಲೇ ಇಲ್ಲ. ಆ್ಯಂಡ್ ಅದನ್ನೇನಾದರೂ ಮಾಡಿದ್ರೆ ಸ್ವಾರ್ಥಿ, ಮೇ ಬಿ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಇರ್ಬೋದು. ನಮ್ಮ ಬಗ್ಗೆ ನಾವು 4 ಜನದ ಹತ್ರ ಹೇಳ್ಕೊಳ್ಳೋದಕ್ಕೂ ಒಂದು ಮುಜುಗರ ನಮಗೆ ಕಾಡ್ತಾ ಇರುತ್ತೆ ಅಂತ. ಈ ಸೆಲ್ಫ್ ಲವ್ ಅವೇರ್ನೆಸ್ ಬಗ್ಗೆ ಏನು ಹೇಳ್ತೀರಿ? ಒಂದು, ನೀವು ಹೇಳಿದ ಹಾಗೆ ಸೋಷಿಯಲ್ ಕಂಡೀಷನಿಂಗ್ ಅಷ್ಟು ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ಕೊಳ್ಳೋದು. ಒಂದು ಹಿಂದಿ ಹಳೆಯ ಹಾಡುನು, ಅಪ್ಪನೆ ಲಿಯೇ ಜಿಯೇ ತೋ ಕ್ಯಾ ಜಿಯೇ ಖುದ್ ಹಿ ಯೇ ದಿಲ್ ಜಮಾನೆ ಕೆ ಲಿಯೇ. ಹಾಂ, ಸೊ ವಿ ಹ್ಯಾವ್ ಟು ಲಿವ್ ಫಾರ್ ಅದರ್ಸ್. ಯು ಹ್ಯಾವ್ ಟು ಬಿ ಪರ ಉಪಕಾರಿ, ನಾಟ್ ರೈಟ್. ಸೊ ಪರೋಪಕಾರಿ ಆ ರೀತಿ. ಸೋಷಿಯಲ್ ಕಂಡೀಷನಿಂಗ್ ದಟ್ಸ್ ನಾಟ್ ಅ ಬ್ಯಾಡ್ ಐಡಿಯಾ. ಅಂದರೆ ಸೆಲ್ಫಿಶ್ ಬೇಡ, ಸೆಲ್ಫ್ ಅವೇ ಇದ್ದರೆ, ಸೆಲ್ಫ್ ಲವ್ ನೀವು ಹೇಳೋ ಹಾಗಿದ್ರೆ ಅದೇನಾಗುತ್ತೆ, ಯು ಬಿಕಮ್ ಅ ಮೋರ್ ಹೋಲ್ಸಮ್ ಪರ್ಸನ್. ಅಂದರೆ ದಿಸ್ ಈಸ್ ಅನ್ ಎಕ್ಸಾಂಪಲ್ ದಟ್ ಐ ಆಲ್ವೇಸ್ ಗಿವ್, ದಟ್ ನಿಮ್ಮ ಬಗ್ಗೆ ನಿಮಗೆ ಮಾತಾಡೋದಕ್ಕೆ ಸಂಕೋಚ ಯಾತಕ್ಕೋಸ್ಕರ ಅಂತ ನೀವೇ ಯು ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್. ಅದನ್ನ ಬೇರೆ ಯಾರು ಕೂಡ ಯಾಕೆ ಸಂಕೋಚ? ಇದಕ್ಕೆ ಸುಮಾರು ಸೆಲ್ಫ್ ಎಸ್ಟೀಮು, ಲೋ ಸೆಲ್ಫ್ ಎಸ್ಟೀಮು ಕಾರಣ ಆಗಿರುತ್ತೆ. ನಾವು ಇತಿಹಾಸದ ಕಡೆ ನೋಡಿದಾಗ ಭಾರತ, ಬಿಕಾಸ್ ಇಟ್ ವಾಸ್ ಅ ಬ್ರಿಟಿಷ್ ಕಾಲನಿ, ಆ ಕಾಲನೈಸ್ಡ್ ಮೈಂಡ್ ಅಂದರೆ ನಮ್ಮ ಮೈಂಡನ್ನು ಇನ್ನೂ ಕೂಡ ಆಕ್ಯುಪೈ ಮಾಡ್ಕೊಂಡಿದ್ದೇ ಆ ಒಂದು ಶಕ್ತಿ. ಎಲ್ಲೋ ನಾವು ಬಹಳ ಅಷ್ಟು ನಾವು ಗ್ರೇಟ್ ಅಲ್ಲ, ಅಥವಾ ಸಂಬಡಿ ಎಲ್ಸ್ ಸುಪೀರಿಯರ್ ಟು ಅಸ್, ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಮ ಮೆದುಳಲ್ಲಿ, ನಮ್ಮ ಮನಸ್ಸಲ್ಲಿ ಇರೋವರೆಗೂ ವಿ ವಿಲ್ ಆಲ್ವೇಸ್ ಥಿಂಕ್ ಆಫ್ ಅವರ್ ಸೆಲ್ವ್ಸ್
ಆ್ಯಸ್ ಲೋವರ್ ಟು ಸಮನ್ ಎಲ್ಸ್. ನಾನು ಆ ವಿಡಿಯೋ ಹಾಕಿದಾಗ್ಲೂ ಅಷ್ಟೇ ಆ ಇನ್ಸ್ಟಾಗ್ರಾಮಲ್ಲಿ ಸೆಯಿಂಗ್ ದಟ್ ಪ್ಲೀಸ್ ಹೌ ಟು ನಾಟ್ ಫೀಲ್ ಸ್ಮಾಲ್ ಇನ್ ಅ ರೂಮ್ ಅಂತ ಒಂದು ಟೈಟಲ್ ಕೊಟ್ಟು, ಬಿಕಾಸ್ ನನ್ನ ಆಡಿಯನ್ಸ್ ಭಾವನಾ ಈಸ್ ಆಲ್ಸೋ ಅಕ್ರಾಸ್ ಇಂಡಿಯಾ, ಐ ಮೀನ್ ಆಲ್ಸೋ ಔಟ್ಸೈಡ್. ಸೊ ಅದನ್ನು ಆದಷ್ಟು ನಾನು ಇಂಗ್ಲೀಷಲ್ಲಿ, ಸಮ್ಟೈಮ್ಸ್ ಐ ಆಲ್ಸೋ ಸೇ ಇನ್ ಹಿಂದಿ ಆರ್ ಕನ್ನಡ. ಸೊ ಹೇಳಿದಾಗ ಎಷ್ಟು ಜನ, ಅದರಲ್ಲೂ ಯಂಗ್ ವಿಮೆನ್, ಮಹಿಳೆಯರು ಜಾಸ್ತಿ ಇಲ್ಲ. ಬಟ್ ನಾನು ಹೇಳಿದ್ದೆ, ಒಂದು ಪೋಲ್ ಹಾಕ್ಬಿಟ್ಟು ನೀವು ಯಾಕೆ ನಿಮ್ಮ ಬಗ್ಗೆ ಹೇಳ್ಕೊಳಲ್ಲ, ಫುಲ್ ಟಾಮ್ ನೀವು ಎಲ್ಲ ಕಡೆ ಯು ಡೋಂಟ್ ಹ್ಯಾವ್ ಟು ಗೋ ಅರೌಂಡ್ ಬೀಟಿಂಗ್ ಯುವರ್ ಓನ್ ಟ್ರಂಪೆಟ್, ಬಟ್ ಇದ್ದಷ್ಟು ಹೇಳ್ಬೋದಾ ನೀವು? ನೋ ಬಟ್ ಮೈ ಸ್ಟೋರಿ ಈಸ್ ನಾಟ್ ಇಂಪಾರ್ಟೆಂಟ್. ಅರೆ, ವೈ ಇಸ್ ಯುವರ್ ಸ್ಟೋರಿ ನಾಟ್ My story is not important. ಇಂಪಾರ್ಟೆಂಟ್? ಐ ಸೆಡ್ ದಟ್ ವೈ ಇಸ್ ಮೈ ಸ್ಟೋರಿ ಇಂಪಾರ್ಟೆಂಟ್ ಟು ಯು? ಜಸ್ಟ್ ಬಿಕಾಸ್ ಓಕೆ, ನನ್ನ ಪಬ್ಲಿಕ್ ಲೈಫ್, ನನ್ನ ಎಲ್ಲೇ ನಾನು ರೇಡಿಯೋಲಿದ್ದಾಗ, ಟಿ ವಿ, ಪಾಡ್ಕಾಸ್ಟ್ ಅಥವಾ ಇದು ಓಕೆ, ನಂದು ಪಬ್ಲಿಕ್ ಫೇಸಿಂಗ್ ಇರೋದ್ರಿಂದ ನಿಮ್ಗೆ ಅನ್ಸ್ಬೋದು ಓ ಇವಳ ಲೈಫ್ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಬಟ್ ನಾನೇನು ನಂಬ್ತೀನಿ, ನೀವು ಮನೆ ಒಳಗಡೆನೇ ಇದ್ರೂ ನೀವು ಈವನ್ ಇಫ್ ಯುರ್ ಅನ್ ಇಂಟ್ರೋವರ್ಟೆಡ್ ಪರ್ಸನ್, ಯೋರ್ ಲೈಫ್ ಐ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್ ಬಿಕಾಸ್ ನಿಮ್ಮ ಯೋಚನೆಗಳು, ಯೋರ್ ಥಾಟ್ಸ್, ದೋಸ್ ಆ ಡೆಪ್ತು ಅಥವಾ ಮೀನಿಂಗ್ಫುಲ್. ಅದಕ್ಕೆ ನೀವು ಆಚೆ ಹೋಗಿ ಊರು ಟ್ರಾವೆಲ್ ಮಾಡೋದು ಅಂತಲೇ, ದೇರ್ ಆರ್ ಮೆನಿ ವೇಸ್ ಟು ಅ ಸೇಮ್ ಗೋಲ್, ಟು ಲೀಡ್ ಅ ಪರ್ಪಸ್ಫುಲ್ ಲೈಫ್. ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ, ಉಪಕಾರ ಅಥವಾ ಸಮಾಜಕ್ಕೆ ಒಳ್ಳೇದು ಮಾಡ್ತಾ, ನಿಮಗೂ ಪ್ಲೀಸ್, ನೀವು ಸಮಾಜನೇ, ನಿಮಗೂ ಸ್ವಲ್ಪ ಒಳ್ಳೇದು ಮಾಡ್ಕೊಳ್ಳಿ ಅದನ್ನು. ಸೊ ಬಿಕಾಸ್ ದಿಸ್ ಇಸ್ ದ ಒನ್ ಲಾಸ್ಟ್ ಥಿಂಗ್ ಐ ಸೇ ದಟ್ ನೀವು ಹೇಗೆ ನಿಮಗೆ ಸಂಕೋಚ, ಅದು ಬಹಳ ಕಷ್ಟ, ನಿಮ್ಮ ಬಗ್ಗೆ ಮುಜುಗರ ಆಗುತ್ತೆ ಅಂದರೆ, ಥಿಂಕ್ ಆಫ್ ಇಟ್ ದಟ್ ಐ ಆಮ್ ಹೆಲ್ಪಿಂಗ್ ಸಮನ್ ಎಲ್ಸ್. ನನ್ನ ಕಥೆಯನ್ನು ಕೇಳಿ ಇನ್ನೊಬ್ಬರಿಗೆ ಪ್ರೇರಣೆ ಸಿಗ್ಬೋದು. ದ್ಯಾಟ್ ಅದರ್ ಪರ್ಸನ್, ಓ ಇವರೇಶ್ ಮಾಡಿದ್ದಾರೆ ಅಂದಮೇಲೆ ನಾನು ಕೂಡ ಮಾಡಬಹುದು. ಸೊ ನ್ಯಾಚುರಲಿ ಯು ಹೆಲ್ಪ್ ಸಮನ್ ಎಲ್ಸ್ ಜಸ್ಟ್ ಬೈ ಬೀಯಿಂಗ್ ಓಪನ್ ಅಬೌಟ್ ಯುವರ್ ಓನ್ ಜರ್ನಿ ಅಲ್ವಾ? ಸೊ ನಾನು ವೆನ್ ಐ ಸೇ ನಾವು ವಿವೇರ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಎಲ್ಲ ಕಡೆ ನಮ್ಮ ತಂದೆಯವ್ರಿಗೆ ಟ್ರಾನ್ಸ್ಫರ್ ಆಗ್ತಿತ್ತು, ಯು ಪಿ, ಬಿಹಾರ್, ಪಂಜಾಬ್, ಗುಜರಾತ್, ಎಷ್ಟೆಷ್ಟೋ ಕಡೆ ಎಲ್ಲೆಲ್ಲಿ ಆಗ್ತಾಯಿತ್ತೋ ಅಲ್ಲಿ ಸ್ಕೂಲ್ ಅಡ್ಮಿಷನ್ಸ್ಗಳು ಚೇಂಜ್ ಮಾಡ್ತಾ ಬೆಳೀತಾ, ಬೇರೆ ಬೇರೆ ಕಸ್ಟಮ್ಸ್ ಭಾಷೆಗಳನ್ನು ಕಲಿತಾ ನನ್ನ ಬಾಲ್ಯ, ಐ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚೈಲ್ಡ್ಹುಡ್ ವಿತ್ ವೆರಿ ಸಪೋರ್ಟಿವ್ ಪೇರೆಂಟ್ಸ್. ಬಟ್ ಕೆಲವ್ರಿಗೆ ದೊಡ್ಡ ಊರಿನಲ್ಲಿ ಆ ದೊಡ್ಡ ಕಾಲೇಜ್ ಅಥವಾ ಫೇಮಸ್ ಕಾಲೇಜಸ್ಗೆ ಹೋಗಿಲ್ಲ ಅಂದರೆ ಎಲ್ಲೋ ಅವ್ರನ್ನ, ಐ ಆಮ್ ನಾಟ್ ಫ್ರಮ್ ಅ ಪ್ರೆಸ್ಟಿಜಿಯಸ್ ಕಾಲೇಜ್, ಐ ಆಮ್ ಫ್ರಮ್ ಅ ಸ್ಮಾಲ್ ಟೌನ್. ಅದನ್ನು ಎಲ್ಲ ಸೊ ದೇವ್ ಕಮ್ ಅಪ್ ಆ್ಯಂಡ್ ಟೋಲ್ಡ್ ಮಿ, ನೀವು ಚಿಕ್ಕ ಊರಿಂದ ಬಂದು ನೀವು ಇದು ಮಾಡಿದ್ದೀರಾ ಅಂದರೆ ನನಗೂ ಐ ಆಮ್ ಫೀಲ್ ಇನ್ಸ್ಪೈರ್ಡ್. ಸೊ ಯು ನೆವರ್ ನೋ, ನಿಮ್ಮ ಈ ಕರಿಯರ್ ಗ್ರಾಫ್ ಅಥವಾ ಟ್ರೆಜೆಕ್ಟ್ರಿ ಪೂರ್ತಿ ಲೈಫ್ ಹೇಗೆ ಹೋಗ್ತಾ ಇರುತ್ತೆ, ಅದರಿಂದ ಯಾರು ಯಾವ ಟೈಮಲ್ಲಿ ಏನು ಒಂದು ಟೇಕ್ಅವೇ ತೊಗೊಳ್ತಾರೆ, ಅದರಿಂದ ಅವ್ರ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಬದಲಾಯಿಸ್ತಾರೆ, ಅಥವಾ ದೇ ಮೇಕ್ ದೇರ್ ಲೈಫ್ ರಿಚರ್. ಇರೋನು ಬಟ್ ಒಂದು ಇನ್ಸ್ಪಿರೇಷನ್ ಅಂತೂ ಸಿಗುತ್ತೆ.